ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಯಾವ್ದಪ್ಪ ಅಂತಂದ್ರೆ USB ಮೆಮೊರಿ ಕಾರ್ಡ್ ಪೆನ್ ಡ್ರೈವ್ಗಳು ಕರಪ್ಟ್ ಆದರೆ ಸರಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ USB ಪೆನ್ ಡ್ರೈವ್ ಅಥವಾ ಮೆಮೊರಿ ಕಾರ್ಡ್ಗಳು ಕರಪ್ಟ್ ಯಾಕೆ ಆಗ್ತವೆ ಮತ್ತೆ ಕರಪ್ಟ್ ಅಂದ್ರೆ ಏನು ಅಂತ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವ್ಗಳು ಕರಪ್ಟ್ ಯಾಕೆ ಆಗ್ತವೆ ಅಂತಂದ್ರೆ, ನಾವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಿಗೆ ಪೆನ್ ಡ್ರೈವ್ ನ ಕನೆಕ್ಟ್ ಮಾಡ್ತೀವಿ, ಡೇಟಾನ ಟ್ರಾನ್ಸ್ಫರ್ ಮಾಡ್ಕೋತೀವಿ, ಮತ್ತೆ ಪೆನ್ ಡ್ರೈವ್ ಇರ್ತಕ್ಕಂಥ ಡೇಟಾನ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗೆ ಕಾಪಿ ಮಾಡ್ತೀವಿ. ಸೊ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂದ್ರೆ, ಕಾಪಿ ಮಾಡ್ಕೊಂಡ ನಂತರ ಒಂದೊಂದ್ಸಲಿ ನಾವು ಅರ್ಜೆಂಟ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ, ಸೇಫ್ ಟು ರಿಮೂವ್ ಮಾಡ್ದೇನೆ ಡೈರೆಕ್ಟ್ ಆಗಿ ಪೆನ್ ಡ್ರೈವ್ ನ ಹಾಗೆ ನಾವು ತೆಗೆದು ಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಕರಪ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಅದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರೆ, ಕೆಲವು ಅಡ್ವಾನ್ಸ್ ಯೂಸರ್ಸ್ ಪೆನ್ ಡ್ರೈವ್ ನ ಬೂಟಬಲ್ ಮೀಡಿಯಾ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ನ ಅದರಲ್ಲಿ ಹಾಕೊಂಡು ಸಿಸ್ಟಮ್ ನ ಬೂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆಗ ಏನಾಗಿರುತ್ತೆ ಅಂತಂದ್ರೆ, ಬೂಟಬಲ್ ಮೀಡಿಯಾ ಕನ್ವರ್ಟ್ ಆದ ನಂತರ ತುಂಬಾ ದಿನ ನಾವು ಯೂಸ್ ಮಾಡಲಿಲ್ಲ ಅಂತಂದ್ರೆ ಕರಪ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನ ಮೂರನೇ ವಿಚಾರ ಏನಪ್ಪಾ ಅಂತಂದ್ರೆ, ಇನ್ ಕೆಲವರು ಪೆನ್ ಡ್ರೈವ್ ನ ಸಾಂಗ್ ಹಾಕೊಂಡು ಸಾಂಗ್ ಕೇಳೋದಕ್ಕೆ ಬಳಸ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ನಾವು ಹಲವಾರು ಸತಿ ಪೆನ್ ಡ್ರೈವ್ ಕನೆಕ್ಟ್ ಮಾಡ್ತೀವಿ, ಡೇಟಾ ಟ್ರಾನ್ಸ್ಫರ್ ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ, ಮತ್ತೆ ಕಾಪಿ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ಪೆನ್ ಡ್ರೈವ್ ಕರಪ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಕೊನೆಯದಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಪೆನ್ ಡ್ರೈವ್ ನಾವು 1 ವರ್ಷಕ್ಕಿಂತ ಹೆಚ್ಚು ಬಳಸ್ತಾ ಇದ್ರೆ ಕರಪ್ಟ್ ಆಗೋ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ಎರಡನೇದಾಗಿ ಕರಪ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಕರಪ್ಟ್ ಅಂತಂದ್ರೆ, ನಾವು ಪೆನ್ ಡ್ರೈವ್ ನ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಿಗೆ ಕನೆಕ್ಟ್ ಮಾಡ್ತೀವಿ, ಅವಾಗ ಕನೆಕ್ಟ್ ಆಗಿರೋ ಸೌಂಡ್ ಬರುತ್ತೆ. ಆದರೆ ದಿಸ್ PCಯಲ್ಲಿ ಏನೂ ತೋರಿಸೋದಿಲ್ಲ. USB ಡ್ರೈವ್ ಅಥವಾ ನೀವೇನಾದರೂ ಅದಕ್ಕೆ ಲೇಬಲ್ ಕೊಟ್ಟಿದ್ರೆ I:J: ಅಂತ ತೋರಿಸೋದಿಲ್ಲ. ಸೊ ಈ ರೀತಿಯಾಗಿದ್ದಾಗ ನಾವೇನು ಅರ್ಥ ಮಾಡ್ಕೋತೀವಿ ಅಂತಂದ್ರೆ, ಪೆನ್ ಡ್ರೈವ್ ಕರಪ್ಟ್ ಆಗಿದೆ ಅಂತ ಅರ್ಥ. ಸೊ ಇವಾಗ ಈ ರೀತಿ ಕರಪ್ಟ್ ಆಗಿರ್ತಕ್ಕಂಥ USB ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವ್ ನ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನನ್ನ ಹತ್ರ ಸೋನಿ ಪೆನ್ ಡ್ರೈವ್ ಇದೆ. ಇದು 16 GB ಪೆನ್ ಡ್ರೈವ್. ಸೊ ಇದು ಏನಾಗಿದೆ ಅಂತಂದ್ರೆ, ಇವಾಗ ಕರಪ್ಟ್ ಆಗಿದೆ. ಈಗ ಇದನ್ನ ಸರಿ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನಿವಾಗ ಈ ಪೆನ್ ಡ್ರೈವ್ ನ ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಪೆನ್ ಡ್ರೈವ್ ಕನೆಕ್ಟ್ ಆದ ನಂತರ ಸೌಂಡ್ ಬಂತು. ಅವಾಗ ನಾವು ಅರ್ಥ ಮಾಡ್ಕೋಬೇಕು ಏನಪ್ಪಾ ಅಂತಂದ್ರೆ, ಪೆನ್ ಡ್ರೈವ್ ಕಂಡೀಷನ್ ಚೆನ್ನಾಗಿದೆ ಆದ್ರೆ ಕರಪ್ಟ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇನ್ ಕೆಲವು ಪೆನ್ ಡ್ರೈವ್ಗಳು ಇರ್ತವೆ, ಅದು ಟೋಟಲ್ ಆಗಿ ಹಾಳಾಗಿ ಹೋಗಿರುತ್ತೆ. ಸೊ ಯಾವ ರೀತಿ ಅದು ಹಾಳಾಗಿರುತ್ತೆ ಅಂತಂದ್ರೆ, ನಾವು USB ಪೋರ್ಟಿಗೆ ಪೆನ್ ಡ್ರೈವ್ ನ ಕನೆಕ್ಟ್ ಮಾಡಿದ ತಕ್ಷಣ ಸೌಂಡು ಬರೋದಿಲ್ಲ. ಸೊ ಅವಾಗ ನಾವು ಅರ್ಥ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ಪೆನ್ ಡ್ರೈವ್ ಇದು ಹೋಗಿದೆ ಅಂತ ಅರ್ಥ ಅಲ್ಲಿಗೆ. ಓಕೆ, ಸೊ ಇವಾಗ ನೋಡಿ, ನಾನು ದಿಸ್ PC ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಪೆನ್ ಡ್ರೈವ್ ಕನೆಕ್ಟ್ ಆಗಿದೆ ಆದ್ರೆ ದಿಸ್ PCಯಲ್ಲಿ ಏನು ತೋರಿಸ್ತಾ ಇಲ್ಲ. ನೋಡಿ ಇವಾಗ This PC 2 of 8 location. This PC items view list devices and drives grouping expanded. Win 11 C. Not selected row 1 column 1 of 5. This PC tab selected 1 of 1. ಓಕೆ ಫ್ರೆಂಡ್ಸ್, ಇವಾಗ C: ಇದೆ. ನಾನು ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. Space selected. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Music D. ನೋಡಿ D: ಇದೆ. Space free utilities E. E ಇದೆ. MISC F. ನೋಡಿ F ಇದೆ. Tooltip DVDRW drive G. ನೋಡಿ DVD ಡ್ರೈವ್ G. ನೋಡಿ ಮತ್ತೆ ನಾನು ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಏನು ಹೇಳ್ತಾ ಇಲ್ಲ. ಸೊ ಈಗ ನಾನು ದಿಸ್ PC ಕ್ಲೋಸ್ ಮಾಡ್ತಾ ಇದ್ದೀನಿ Alt F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. ಓಕೆ ಫ್ರೆಂಡ್ಸ್, ಇವಾಗ ನಾನು ಇದನ್ನ ಪೆನ್ ಡ್ರೈವ್ ನ ಮತ್ತೆ ರೆಡಿ ಮಾಡೋದು ಯಾವ ರೀತಿ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿ ಮತ್ತೆ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents blank. ಓಕೆ ಫ್ರೆಂಡ್ಸ್, ಇವಾಗ ಸರ್ಚ್ ಬಾಕ್ಸ್ ಅಲ್ಲಿ ನಾನು ಫಾರ್ಮ್ಯಾಟ್ A ವಾಲ್ಯೂಮ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. F R A T format of A space V O L U for M E format of volume system settings. Press right to switch preview 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಫಾರ್ಮ್ಯಾಟ್ A ವಾಲ್ಯೂಮ್ ಸಿಸ್ಟಮ್ ಸೆಟ್ಟಿಂಗ್ ಸಿಕ್ಕಿದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings window, create a virtual hard disk, VHD grouping, create VHD button. ಓಕೆ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಲಿಸ್ಟ್ ಅಂತ ಸಿಗೋ ತನಕ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Attach VHD button. Create a dev drive grouping. Learn. Create dev drive button opt. List ST500 LT0122-1DG142 disk 0 button expanded 1 of 2. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಲಿಸ್ಟ್ ಇಲ್ಲಿ ಏನಾಗಿದೆ ಅಂತಂದ್ರೆ, ಒಟ್ಟು ಇಲ್ಲಿ 2 ಡಿಸ್ಕ್ ಡ್ರೈವ್ ತೋರಿಸ್ತಾ ಇದೆ. ಒಂದು ಹಾರ್ಡ್ ಡಿಸ್ಕ್. ನಾನೀಗ ಮತ್ತೆ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sony storage media disk 1 button expanded 2 of 2. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಸೋನಿ ಮೀಡಿಯಾ ಸ್ಟೋರೇಜ್. ಸೊ ಈಗ ನಾನು ಇದರ ಮೇಲೆ ಫೋಕಸ್ ಇಟ್ಟು ಈಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ.
Properties button. ಪ್ರಾಪರ್ಟಿ ಬೇಡ, ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Create volume button collapsed. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಕ್ರಿಯೇಟ್ ಎ ವಾಲ್ಯೂಮ್. ನಾನು ಇದರ ಮೇಲೆ ಈಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space create simple volume 1 of 2. ಸೊ ಫ್ರೆಂಡ್ಸ್ ಮತ್ತೆ ಇಲ್ಲಿ ನಾನು ಸಿಂಪಲ್ ವಾಲ್ಯೂಮ್ ತಗೋತಾ ಇದ್ದೀನಿ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume dialog. New volume label drive letter file system size MB max 0 MB min 0 MB. New volume label edit blank. ಫ್ರೆಂಡ್ಸ್ ಇಲ್ಲಿ ಮೊದಲೇದೇನಪ್ಪಾ ಅಂತಂದ್ರೆ ವಾಲ್ಯೂಮ್ ನೇಮ್ ಕೇಳ್ತಾ ಇದೆ, ಅಂದ್ರೆ ಪೆನ್ ಡ್ರೈವ್ ಹೆಸರು. ನಾನೀಗ ಇಲ್ಲಿ ನನ್ನ ಹೆಸರು ಟೈಪ್ ಮಾಡ್ತಾ ಇದ್ದೀನಿ. Campus A A G A R. ಓಕೆ, ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume drive letter combo box H collapsed. ಫ್ರೆಂಡ್ಸ್ ಇಲ್ಲಿ ವಾಲ್ಯೂಮ್ ಡ್ರೈವ್ ಕೇಳ್ತಾ ಇದೆ. ಇದು ಡಿಫಾಲ್ಟ್ ಆಗಿ ಎಚ್ ಇರುತ್ತೆ. ಸೊ ಹಾಗೆ ಇರೋಂಗಿದ್ರೆ ನೀವು ಇಟ್ಕೋಬಹುದು. ಇಲ್ಲ ಅಂದ್ರೆ ಇಲ್ಲಿ ನೀವು ಅಪ್ ಅಂಡ್ ಡೌನ್ ಆರಕ್ಕೆ ಏನೋ ಯೂಸ್ ಮಾಡ್ತಾ ಇದ್ರೆ ನೀವು IJK ನಿಮಗೆ ಬೇಕಾದಾಗೆ ನೀವು ಡ್ರೈವರ್ ಸೆಟ್ ಮಾಡ್ಕೋಬಹುದು. ನೋಡಿ ನಾನು ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. I ನೋಡಿ J K. ಸೊ ಈ ತರ Z ವರ್ಗೂ ಇರುತ್ತೆ. ನಾನು ಡಿಫಾಲ್ಟ್ ಆಗಿ ಎಚ್ ನ ಇಟ್ಕೊಳ್ತೀನಿ, ಯಾಕಂದ್ರೆ ನಂದು DVD ಡ್ರೈವ್ G ಆಗಿರೋದ್ರಿಂದ ಎಚ್ ಪೆನ್ ಡ್ರೈವ್ ಬರಬೇಕು ಅಲ್ವಾ. ಸೊ ಈಗ ನಾನೀಗ ಅಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. J I H. ಓಕೆ, ನಾನು ಇಲ್ಲಿ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume file system combo box NTFS collapsed. ಫ್ರೆಂಡ್ಸ್ ಇಲ್ಲಿ ಫೈಲ್ ಸಿಸ್ಟಮ್ ಕೇಳ್ತಾ ಇದೆ. ಇಲ್ಲಿ NTFS ಮತ್ತೆ FAT32 ಎರಡಿದೆ. ಸೊ ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ, ನಿಮ್ಮ ಪೆನ್ ಡ್ರೈವ್ 32 GB ಗಿಂತ ಹೆಚ್ಚಿತ್ತು ಅಂತಂದ್ರೆ ನೀವು NTFS ಸೆಟ್ ಮಾಡ್ಕೋಬೇಕು. ಇದು 16 GB ಇರೋದ್ರಿಂದ ನಾನು FAT32 ತಗೊಳ್ತಾ ಇದ್ದೀನಿ. ನಾನೀಗ ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. FAT32. ಓಕೆ, FAT32 ಮತ್ತೆ ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New volume size MB edit max 14,788 MB min 8 MB selected 14,788. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಇದು 14,788 MB ಅಂತಂದ್ರೆ ಆಲ್ಮೋಸ್ಟ್ 16 GB. ಓಕೆ, ಮತ್ತೆ ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ವಿಚಾರ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಈ ಡಿಸ್ಕ್ ನ ಕೆಪಾಸಿಟಿ ಅಥವಾ ಸೈಜ್ ಅನ್ನ ಇಲ್ಲಿ ನೀವು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಏನ್ ಡಿಫಾಲ್ಟ್ ಇದೆಯೋ ಅದೇ ಆಗುತ್ತೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Advanced toggle button not pressed invoked to show or hide advanced settings. ಸೊ ಅಡ್ವಾನ್ಸ್ ಅದೇ ಬೇಡ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Format button. ಓಕೆ ಫ್ರೆಂಡ್ಸ್, ಫಾರ್ಮ್ಯಾಟ್ ಅಂತಿದೆ. ನಾನೀಗ ಫಾರ್ಮ್ಯಾಟ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space list create volume button collapsed. Get help grouping. Get help link. New notification from autoplay USB drive H. Select to choose what happens with removable drives 1 of 1 window. New notification from autoplay Sagar H. Select to choose what happens with removable drives 1 of 1 window. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಈಗ ನಾನು ಇದನ್ನ ಆಲ್ಟ್ F4 ಕೀ ಪ್ರೆಸ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಫಾರ್ಮ್ಯಾಟ್ ಎ ವಾಲ್ಯೂಮ್ ಮೆನುನ. ಈಗ ನಾನು ದಿಸ್ PC ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. Folder view list this PC 2 of 8. ಓಕೆ, ದಿಸ್ PC ಸಿಕ್ಕಿದೆ. ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. This PC items view list devices and drives grouping expanded Win 11 C. Not selected row 1 column 1 1 of 6. This PC tab selected 1 of 1. ಓಕೆ ಫ್ರೆಂಡ್ಸ್, ನಾನೀಗ ಡೈರೆಕ್ಟ್ ಆಗಿ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sagar H. Row 6 6 of 6. Space 3. 14.4 GB total size. 14.4 GB tooltip. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನೋಡಿ ಆಗಲೇ G ಡ್ರೈವ್ ಆದ ನಂತರ H ಡ್ರೈವ್ ಪೆನ್ ಡ್ರೈವ್ ಕನೆಕ್ಟ್ ಆಗಿದೆ ಕೂಡ ತೋರಿಸ್ತಾ ಇರಲಿಲ್ಲ, ಕರೆಕ್ಟ್ ಆಗಿತ್ತು. ಈಗ ಸರಿ ಹೋಗಿದೆ ನೋಡಿ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡೋ ಮೂಲಕ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನೋಡಿ ಓಪನ್ ಆಯ್ತು, ಬಟ್ ಇದರಲ್ಲಿ ಏನೂ ಇಲ್ಲ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ ಫ್ರೆಂಡ್ಸ್. ಏನಪ್ಪಾ ಅಂತಂದ್ರೆ, ನೀವು ಪೆನ್ ಡ್ರೈವ್ ಕರಪ್ಟ್ ಆದ ನಂತರ ಇದನ್ನ ರಿಕವರ್ ಅಥವಾ ರಿಪೇರ್ ಮಾಡುವಾಗ ಏನಾದ್ರೂ ಡೇಟಾ ಅದರಲ್ಲಿ ಇದ್ರೆ ಅದು ಮತ್ತೆ ವಾಪಸ್ ಯಾವುದೇ ಕಾರಣಕ್ಕೂ ನಮಗೆ ಸಿಗೋದಿಲ್ಲ. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಈ ರೀತಿ ನಿಮ್ಮ USB ಪೆನ್ ಡ್ರೈವ್ ಅಥವಾ ಮೆಮರಿ ಕಾರ್ಡ್ ಕರಪ್ಟ್ ಆದ್ರೆ ಈ ರೀತಿ ನಾವು ಸರಿ ಮಾಡ್ಕೋಬೇಕು. ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.